ಪ್ರೈಸ್ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ನನ್ನ ಯೇಸು ಒಳ್ಳೆಯವನು. ಹಲ್ಲೆಲೂಯಾ. ಆತನು ಒಳ್ಳೆಯದನ್ನೇ ಮಾಡುವ ದೇವರು. ಹಲ್ಲೆಲೂಯಾ. ಆತನು ಒಳ್ಳೆಯದನ್ನು ಮಾಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಗುಡ್ ಮಾರ್ನಿಂಗ್ ಜೀಸಸ್. ಪವಿತ್ರಾತ್ಮನನ್ನು ನಾವು ಬೆಳಗ್ಗೆ ಎದ್ದು ಗುಡ್ ಮಾರ್ನಿಂಗ್ ಪವಿತ್ರಾತ್ಮನ ಅಂತ ಹೇಳಬೇಕು. ಗುಡ್ ಮಾರ್ನಿಂಗ್ ಜೀಸಸ್ ಅಂತ ಹೇಳಬೇಕು. ನಾವು ಮಲಗಿಕೊಂಡು ನಿದ್ರೆ ಮಾಡಿ ಸುಖವಾಗಿ ಎಚ್ಚರಗೊಂಡಿರುವುದು ಇದು ಯೇಸುವಿನ ಕೃಪೆಯಿಂದಲೇ. ಹಲ್ಲೆಲೂಯಾ. ಇದು ಯೇಸುವಿನ ಕೃಪೆಯಿಂದಲೇ. ಪ್ರೈಸ್ ಲಾರ್ಡ್. ಇದು ಯೇಸುವಿನ ಕೃಪೆಯಿಂದಲೇ. ಥ್ಯಾಂಕ್ ಯು ಜೀಸಸ್. ಯೇಸು ನಮ್ಮ ಸಂಗಡ ಇದ್ದಾರೆ. ಹಲ್ಲೆಲೂಯಾ. ಯೇಸು ನಮ್ಮ ಸಂಗಡ ಇದ್ದಾರೆ. ಪ್ರೈಸ್ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಆತನ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಇಸ್ರಾಯೇಲ್ನ ಕಾಯುವ ದೇವರು ನಿದ್ರಿಸುವುದಿಲ್ಲ, ತೂಕಾಡಿಸುವುದಿಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ. ಪ್ರೈಸ್ ಲಾರ್ಡ್. ನಮ್ಮನ್ನು ಕಾಯುವ ದೇವರು ನಿದ್ರಿಸುವುದಿಲ್ಲ, ತೂಕಾಡಿಸುವುದಿಲ್ಲ. ನಾವು ಮಲಗಿಕೊಂಡು ಎಚ್ಚರಗೊಂಡಿದ್ದೇವೆ ಸುಖವಾಗಿ ಅಂದರೆ ಇದು ದೇವರ ಕೃಪೆಯಾಗಿದೆ. ಹಲ್ಲೆಲೂಯಾ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲೊಂದು ವಾಕ್ಯವನ್ನು ಓದಿಕೊಂಡು ಬನ್ನಿ. ಹಲ್ಲೆಲೂಯಾ. ಯೆರೆಮೀಯ ಗ್ರಂಥದಲ್ಲಿ 18ನೇ ವಚನದಲ್ಲಿ 1ನೇ ವಚನ, 18ನೇ ಅಧ್ಯಾಯದಲ್ಲಿ 1ನೇ ವಚನ. ಹಲ್ಲೆಲೂಯಾ. ಯೆರೆಮೀಯ 18ನೇ ಅಧ್ಯಾಯ 1ನೇ ವಚನ. ಯೆಹೋವನು ಯೆರೆಮೀಯನಿಗೆ, ನೀನು ಎದ್ದು ಕುಂಬಾರನ ಮನೆಗೆ ಇಳಿದು ಹೋಗು. ಹಲ್ಲೆಲೂಯಾ. ಇಲ್ಲಿ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ, ನೀನು ಎದ್ದು ಕುಂಬಾರನ ಮನೆಗೆ ಇಳಿದು ಹೋಗು ಎಂಬುದಾಗಿ ಹೇಳ್ತಾ ಇದ್ದಾರೆ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಯಾಕೆ ಹೋಗಂತ ಇದ್ದಾರೆ? ಹಲ್ಲೆಲೂಯಾ. ಇಳಿದು ಹೋಗು, ಅಲ್ಲೇ ನನ್ನ ನುಡಿ ನಿನಗೆ ಕೇಳಿ ಮಾಡುವೆನು ಎಂಬ ಮಾತನ್ನು ದಯಪಾಲಿಸಿದನು. ಆಗ ನಾನು ಕುಂಬಾರನ ಮನೆಗೆ ಇಳಿದು ಹೋದೆನು. ಇಗೋ, ಅವನು ಚಕ್ರದ ಮೇಲೆ ತನ್ನ ಕೆಲಸವನ್ನು ನಡೆಸುತ್ತಿದ್ದನು. ಹಲ್ಲೆಲೂಯಾ. ಕುಂಬಾರನು ತನ್ನ ಚಕ್ರದ ಮೇಲೆ ಕೆಲಸವನ್ನು ನಡೆಸುತ್ತಿದ್ದನು. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಚಕ್ರದ ಮೇಲೆ ತನ್ನ ಕೆಲಸವನ್ನು ನಡೆಸುತ್ತಿದ್ದನು. ಆ ಕುಂಬಾರನ ಜೇಡಿ ಮಣ್ಣಿನಿಂದ ಮಾಡುತ್ತಿದ್ದ ಪಾತ್ರೆ ಅವನ ಕೈಯಲ್ಲಿ ಕೆಟ್ಟು ಹೋಗಲು ಪುನಃ ತನಗೆ ಸರಿತೋಚಿದ ಹಾಗೆ ಅದನ್ನು ಹೊಸ ಪಾತ್ರೆನಾಗಿ ಮಾಡಿದನು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಕುಂಬಾರನು ಮಡಿಕೆ ಮಾಡುವಾಗ ಏನಾಯ್ತು ಗೊತ್ತಾ? ಅದನ್ನು ಕೆಟ್ಟು ಹೋಯಿತು. ಅದನ್ನು ಕೆಟ್ಟು ಹೋಗಿದಾಗ ಆ ಕುಂಬಾರನು ಆ ಜೇಡಿ ಮಣ್ಣು ಬಿಸಾಕಲಿಲ್ಲ. ಪ್ರೈಸ್ ಲಾರ್ಡ್. ಜೇಡಿ ಮಣ್ಣು ಬಿಸಾಕಲಿಲ್ಲ. ಮತ್ತೆ ತನಗೆ ಸರಿತೋರಿಸುವ ಹಾಗೆ ಅದನ್ನು ರೆಡಿ ಮಾಡಿದನು. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ನೀನು ನಾನು ಕೆಟ್ಟೋಗಿರ್ಬೋದು. ಹಲ್ಲೆಲೂಯಾ. ನಾವು ಯೇಸುವಿನ ಬಳಿಗೆ ಬರುವುದಾದರೆ, ಯೇಸುವಿನ ನಾಮದಲ್ಲಿ ನಾವು ಬರುವುದಾದರೆ ನಮ್ಮನ್ನು ಪುನಃ ದೇವರು ರೆಡಿ ಮಾಡುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನಾವು ಎಷ್ಟೇ ಕೆಟ್ಟೋದರೂ, ಯಾವ ರೀತಿ ಕುಂಬಾರನ ಚಕ್ರದ ಮೇಲೆ ಮಟಿಕೆಯನ್ನು ರೆಡಿ ಮಾಡುತ್ತಾ ಇದ್ದಿದ್ದನೋ ಅವನ ಕೈಯಿಂದ ಅದನ್ನು ಕೆಟ್ಟೋಗಿರುವುದರಿಂದ ಅದನ್ನು ತಗೊಂಡು ಅದಕ್ಕೆ ರೆಡಿ ಮಾಡಿದನು. ಹಲ್ಲೆಲೂಯಾ. ನನ್ನ ಕುಂಬಾರನು ಒಳ್ಳೆ ಕುಂಬಾರನು. ಹಲ್ಲೆಲೂಯಾ. ನೀನು ಎಷ್ಟೇ ಕೆಟ್ಟೋಗಿದ್ರು ದೇವರು ತನಗೆ ಸರಿತೋರಿಸುವ ಹಾಗೆ ಅದನ್ನು ರೆಡಿ ಮಾಡೋದಕ್ಕಾಗಿ ಸಿದ್ಧನಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರು ಒಳ್ಳೆಯವನು. ಹಲ್ಲೆಲೂಯಾ. ನಾವು ಅಂದ್ಕೊಂಡಿರ್ಬೋದು, ಅಯ್ಯೋ ನಂದು ಮುಗಿದೋಯ್ತು ಅಂದ್ಕೊಂಡಿರ್ಬೋದು. ಇಲ್ಲ, ದೇವರು ನಿನಗೆ ಪುನಃ ರೆಡಿ ಮಾಡುತ್ತಾನೆ. ಪುನಃ ತನಗೆ ಸರಿ ತೋರಿಸುವ ರೀತಿಯಲ್ಲಿ
ಅದನ್ನು ರೆಡಿ ಮಾಡುತ್ತಾನೆ. ಆತನು ಪರಿಶುದ್ಧನು. ಆತನಿಂದ ಅಸಾಧ್ಯವಾದ ಕಾರ್ಯಗಳನ್ನು ಒಂದು ಇಲ್ಲ. ಆತನಿಂದ ಅಸಾಧ್ಯವಾದ ಕಾರ್ಯಗಳನ್ನು ಒಂದು ಇಲ್ಲ. ಯೇಸುವಿನ ನಾಮದಲ್ಲಿ ಎಲ್ಲವೂ ಸಾಧ್ಯವಾಗಿದೆ. ಪ್ರೈಸ್ ದ ಲಾರ್ಡ್. ಯೇಸುವಿನ ನಾಮದಲ್ಲಿ ಎಲ್ಲವೂ ಸಾಧ್ಯವಾಗಿದೆ. ಹಲ್ಲೆಲೂಯಾ. ಇವತ್ತು ಒಂದು ಪೇಷಂಟ್ ನೋಡಿ ಡಾಕ್ಟರ್ ಕೈ ಬಿಡಬಹುದು, ಆದರೆ ದೇವರು ಕೈ ಬಿಡುವುದಿಲ್ಲ. ಯೇಸು ಕ್ರಿಸ್ತನು ಕೈ ಬಿಡುವವನಲ್ಲ. ಅವನು ಎಷ್ಟೇ ದಿವಸದಿಂದ ಕೋಮದಲ್ಲಿರ್ಬೋದು, ಆದರೆ ಯೇಸು ಅವನನ್ನು ಕೈ ಬಿಡುವುದಿಲ್ಲ. ನಾವು ರೋಗದಲ್ಲಾಗಲಿ, ನಾವು ಕಷ್ಟದಲ್ಲಾಗಲಿ, ದುಃಖದಲ್ಲಾಗಲಿ ನಾವು ಹೋಗುವಾಗ, ನಾವು ಇರುವಾಗ ಯೇಸು ನಮ್ಮನ್ನು ಒಂಟಿಯಾಗಿ ಬಿಡುವುದಿಲ್ಲ. ಯೇಸು ನಮ್ಮನ್ನು ಒಂಟಿಯಾಗಿ ಬಿಡುವುದಿಲ್ಲ. ಯೋಷಿಪ್ ಯಾವ ರೀತಿ ಒಂದು ಕ್ಷಣದಲ್ಲಿ ರಾಜನಾಗಿ ಮಾರ್ಪಡಿಸಿದನೋ, ನಿಮ್ಮನ್ನು ಸಹ ದೇವರು ಆರೋಗ್ಯ ಕೊಡುತ್ತಾನೆ, ಸಮೃದ್ಧಿ ಕೊಡುತ್ತಾನೆ. ಯೇಸುವಿನ ನಾಮದಲ್ಲಿ ಬಲ ಇದೆ. ಯೇಸುವಿನ ನಾಮದಲ್ಲಿ ಶಕ್ತಿ ಇದೆ. ಕಳೆದೋಗಿರುವ ಕೆಲಸಗಳನ್ನು ಹುಡುಕಿಕೊಂಡು ಬರುವಂತೆ ಯೇಸು ಮಾಡುತ್ತಾರೆ. ಹಲ್ಲೆಲೂಯಾ. ಕಳೆದೋಗಿರುವ ಕೆಲಸಗಳನ್ನು ಹುಡುಕಿಕೊಂಡು ಬರುವಂತೆ ಯೇಸು ಕ್ರಿಸ್ತನು ಕೃಪೆ ತೋರಿಸುತ್ತಾನೆ. ಹಲ್ಲೆಲೂಯಾ. ಈ ಕುಂಬಾರನ ಕೈಯಲ್ಲಿ ಕೆಟ್ಟೋಗಿರುವ ಆ ಮಡಕೆಯನ್ನು ತಗೊಂಡು ಮತ್ತೆ ಪುನಃ ಅದು ಸರಿ ತೋರಿಸುವ ರೀತಿಯಲ್ಲಿ ಯಾವ ರೀತಿ ಅದು ರೆಡಿ ಮಾಡಿದನೋ, ನಿಮ್ಮನ್ನು ಸಹ ಯೇಸು ರೆಡಿ ಮಾಡುತ್ತಾ ಇದ್ದಾನೆ. ಹಲ್ಲೆಲೂಯಾ. ನಿಮ್ಮದು ಇಲ್ಲಿಗೆ ಮುಗಿದೋಗಿಲ್ಲ, ಇಲ್ಲಿಗೆ ಎಂಡಿಲ್ಲ. ಯೇಸು ನಿಮ್ಮನ್ನು ಶುದ್ಧ ಮಾಡುತ್ತಾ ಇದ್ದಾರೆ. ಯೇಸು ನಿಮ್ಮನ್ನು ಶುದ್ಧ ಮಾಡುತ್ತಾ ಇದ್ದಾರೆ. ಯೇಸು ನಿಮ್ಮ ಸಂಗಡ ಇದ್ದಾರೆ. ಯೇಸು ನಿಮ್ಮನ್ನು ಬಲಪಡಿಸುತ್ತಾರೆ. ಯೇಸು ನಿಮಗೆ ಸಹಾಯ ಮಾಡುತ್ತಾರೆ. ನೀವು ಯಾವ ಸ್ಥಳದಲ್ಲಿ ಬಿದ್ದಿರೋ ಅದೇ ಸ್ಥಳದಲ್ಲಿ ದೇವರು ನಿಮ್ಮನ್ನು ಎತ್ತುತ್ತಾನೆ. ಅದೇ ಸ್ಥಳದಲ್ಲಿ ದೇವರು ನಿಮಗೆ ಪುನಃ ಎತ್ತುತ್ತಾನೆ. ನಜರೇತಿನ ಯೇಸು ನಿನ್ನ ಸಂಗಡಿದಾನೆ. ಹಲ್ಲೆಲೂಯಾ. ಸಾಲ ಆಗಿರ್ಬೋದು, ಯಾವ ಈ ಲೋಕದಲ್ಲಿರುವಂಥ ಕೊರತೆ ಇದ್ದರೂ ಯೇಸು ನಿನಗೆ ಬಿಡುಗಡೆ ಕೊಡುತ್ತಾರೆ. ಪ್ರೈಸ್ ದ ಲಾರ್ಡ್. ಯೇಸು ನಿನಗೆ ಸಹಾಯ ಮಾಡುತ್ತಾರೆ. ಯೇಸು ನಿನ್ನೊಂದಿಗಿದ್ದಾರೆ. ಹಲ್ಲೆಲೂಯಾ. ಭಯಪಡಬೇಡ. ಲೋಕಕ್ಕೂ ನೋಡಿ ಭಯಪಡಬೇಡ. ಲೋಕವು ನಿನಗೆ ಮುಳುಗಿಸುತ್ತದೆ, ಆದರೆ ಯೇಸು ಕೈ ಚಾಚುತ್ತಾನೆ. ಯಾವ ರೀತಿ ಪೇತ್ರ ಅಲ್ಲಿ ಸಮುದ್ರದಲ್ಲಿ ಮುಳುಗುವಾಗ ಆತನಿಗೆ ಕೈ ಚಾಚಿ ಮೇಲೆತ್ತಿದನೋ, ಅದೇ ಪ್ರಕಾರ ಯೇಸು ನಿನ್ನನ್ನು ಸಹ ಮೇಲೆತ್ತುವುದಕ್ಕಾಗಿ ಸರ್ವಶಕ್ತನಾಗಿದ್ದಾನೆ. ಭಯಪಡಬೇಡ. ನೀನು ಮುಳುಗಿರುವ ಆ ಸಮಸ್ಯೆಯಿಂದ ಯೇಸು ನಿನಗೆ ಬಿಡುಗಡೆ ಕೊಡುತ್ತಾರೆ. ಹಲ್ಲೆಲೂಯಾ. ಹೋಲಿ ಗೋಸ್ಟ್. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡು. ಯೇಸುವಿನ ನಾಮದಲ್ಲಿ ನೀನು ಕೇಳಿಕೋ, యేసయ్య ನನಗೆ ಬಲ ಕೊಡು, ಈ ವಾಕ್ಯ ಓದೋದಕ್ಕಾಗಿ ಜ್ಞಾನ ಕೊಡು యేసయ్య. ಇದು ವಾಕ್ಯ ಓದೋದು ನನ್ನ ಜ್ಞಾನದಿಂದಲ್ಲ, ನೀನು ನನಗೆ ಜ್ಞಾನ ಕೊಡು యేసయ్య ಎಂದು ಕೇಳಿಕೋ. ಯೇಸು ನಿನಗೆ ಜ್ಞಾನ ಕೊಡುತ್ತಾರೆ. ಆಗ ನೀನು ವಾಕ್ಯ ಓದೋದಕ್ಕಾಗುತ್ತದೆ. ಹಲ್ಲೆಲೂಯಾ. ಲೋಕದಲ್ಲಿ ನೀನು ಯಾವುದೇ PhD ಮುಗಿಸಿರ್ಬೋದು, ಆದರೆ ವಾಕ್ಯ ಓದೋದಕ್ಕೆ ಬೇಕಾಗಿರೋದು ಪರಲೋಕದ ಜ್ಞಾನ, ಪರಲೋಕದ ಸಹಾಯ ಬೇಕು. ಆ ಪರಿಶುದ್ಧ ಆತ್ಮ. ಹಲ್ಲೆಲೂಯಾ. ಈ ವಾಕ್ಯ ಪರಿಶುದ್ಧದು. ಹಲ್ಲೆಲೂಯಾ. ಲೋಕದಲ್ಲಿರುವ ಬುಕ್ಕಿನಕ್ಕಿಂತಲೂ ಈ ಬೈಬಲು ಸಪ್ರೇಟು. ಈ ಬೈಬಲು ಪರಿಶುದ್ಧವಾದದು. ಹಲ್ಲೆಲೂಯಾ. ಈ ಬೈಬಲು ಪರಿಶುದ್ಧವಾದದು. ಈ ಬೈಬಲ್ ಓದಬೇಕಾದ್ರೆ ನಮಗೆ ದೇವರ ಸಹಾಯ ಬೇಕು, ಯೇಸುವಿನ ಸಹಾಯ ಬೇಕು. ಪರಿಶುದ್ಧ ಆತ್ಮ ನಮಗೆ ಸಹಾಯ ಮಾಡುತ್ತಾನೆ. ಅವನ ಮುಖಾಂತರ ಓದಿದ್ರೆ ಕೆಲವೊಂದು ಸಾರಿ ನಾವು ವಾಕ್ಯ ಓದಿರುವುದು ನೆನಪಿಗಿರುವುದಿಲ್ಲ. ಹಲ್ಲೆಲೂಯಾ. ನಾವು ಪವಿತ್ರಾತ್ಮನನ್ನು ಕೇಳಿಕೊಳ್ಳಬೇಕು. ಪರಿಶುದ್ಧ ಆತ್ಮನೇ ನನಗೆ ಸಹಾಯ ಮಾಡು, ಈ ವಾಕ್ಯ ಓದೋದಕ್ಕಾಗಿ ಕೃಪೆ ಕೊಡು ಎಂದು ಕೇಳಬೇಕು. ಈ ವಾಕ್ಯ ಓದುವುದಕ್ಕಾಗಿ ನನಗೆ ಸಹಾಯ ಮಾಡೆಂದು ನಾವು ಯೇಸುವಿನಲ್ಲಿ ಕೇಳಿಕೊಳ್ಳಬೇಕು. ಕೆಲವೊಂದು ಸಾರಿ ನಾವು ವಾಕ್ಯ ಓದಬೇಕಂತೇವೆ, ಅವಾಗ ಏನಾದರೂ ಸಮಸ್ಯೆ ಬರುತ್ತದೆ. ನಿನ್ನ ಮಧ್ಯಾಹ್ನ ನಾನು 3 ಗಂಟೆ ವಾಕ್ಯ ಓದಬೇಕಂದ್ರೆ
ಒಂದು ವಚನ ಓದಿದ್ದೀನಿ, ಅಲ್ಲಿಗೆ ಕರೆಂಟ್ ಹೋಯಿತು. ಹಲ್ಲೆಲೂಯ. ಈ ರೀತಿ ಸೈತಾನ್ ತೊಂದರೆ ತರುತ್ತದೆ. ಆದರೆ ಭಯಪಡಬೇಡಿರಿ, ದೇವರು ನಮಗೆ ಅದರ ಮುಂದೆ ತಲೆ ಎತ್ತುವಂತೆ ಮಾಡುತ್ತಾನೆ. ದೇವರು ಜಯ ಕೊಡುತ್ತಾನೆ. ಬೆಳಕಾಗಿರುವ ಯೇಸು ನಿನಗೆ ಸಹಾಯ ಮಾಡುತ್ತಾರೆ. ಬೆಳಕಾಗಿರುವ ಯೇಸು ನಿನ್ನ ಸಂಗಡಿದ್ದಾರೆ. ಭಯಪಡಬೇಡ, ದೇವರು ಬೆಳಕಾಗಿ ನಿನಗೆ ಬರುತ್ತಾರೆ. ಈ ಲೋಕದಾಗ ರೆಡಿ ಮಾಡಿರುವ ಕರೆಂಟ್ ಹೋಗಿರಬಹುದು, ಆದರೆ ನನ್ನ ಯೇಸು ಬೆಳಕಾಗಿದ್ದಾರೆ. ಆತನ ಬೆಳಕಾಗಿ ನಿನ್ನ ಸಂಗಡ ನಿಂತುಕೊಳ್ಳುತ್ತಾರೆ. ಪ್ರೈಸ್ ದಿ ಲಾರ್ಡ್. ಭಯಪಡಬೇಡ, ದೇವರು ನಿನಗೆ ಸಹಾಯ ಮಾಡುತ್ತಾರೆ. ಎಲ್ಲದ ವಿಷಯದಲ್ಲಿ ದೇವರಿಗೆ ಮುಂದಿಕ್ಕು. ಎಲ್ಲ ವಿಷಯದಲ್ಲಿ ಯೇಸು ಕ್ರಿಸ್ತನನ್ನು ಮುಂದಿಕ್ಕಿ ನೀನು ಮುಂದೆ ಸಾಗು. ಯೇಸು ಇದುವರೆಗೆ ನಡೆಯದಂಥ ಕಾರ್ಯಗಳನ್ನು ಇನ್ನು ಮುಂದೆ ನಡೆಯುವಂತೆ ದೇವರು ಕೃಪೆ ತೋರಿಸುತ್ತಾರೆ. ಹಲ್ಲೆಲೂಯಾ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವಾದ ಮಾಡಲಿ. ಹಲ್ಲೆಲೂಯಾ. ಭಯಪಡಬೇಡ. ಲೋಕದಾಗಿ ಯಾವ ಮಾಟಮಂತ್ರನಾಗಲಿ, ಯಾವ ಲೋಕದ ಸೈತಾನ ಶಕ್ತಿ ನಿನ್ನನ್ನು ಮುಟ್ಟಲಾರದಂತೆ, ನಿನ್ನ ಕುಟುಂಬ ಮುಟ್ಟಲಾರದಂತೆ ಅದನ್ನು ಬಂಗಾರ ದೇವದೂತನ ಕಾವಲಿಟ್ಟು ಕೈದು ಕಾಪಾಡುತ್ತಾನೆ. ಯೋಬನ ಕುಟುಂಬಕ್ಕೆ ಬೇಲಿ ಹಾಕಿರುವ ಅದೇ ಸುಜೀವಿತವಾಗಿದ್ದರೆ ನಿನ್ನ ಕುಟುಂಬಕ್ಕೂ ಸಹ ಬೇಲಿ ಹಾಕಿಟ್ಟು ದೇವರು ಕೈದು ಕಾಪಾಡುತ್ತಾರೆ. ಯೇಸುವಿನ ನಾಮದಲ್ಲಿ ನಿನ್ನ ಕುಟುಂಬ ನಾನು ಆಶೀರ್ವಾದ ಮಾಡುತ್ತೇನೆ. ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಲಿ. ಆಮೇನ್. ಪ್ರೈಸ್ ದಿ ಲಾರ್ಡ್.